ಹಾಯ್ ಎಲ್ಲರಿಗೂ. ನಾನು HMT ಹೆರಿಟೇಜ್ ಸೆಂಟರ್ ಆ್ಯಂಡ್ ಮ್ಯೂಸಿಯಮ್ನ ವಿಸಿಟ್ ಮಾಡಿದ್ದೆ. ನನಗೆ ವಾಚಸ್ ಅಂದರೆ ತುಂಬ ಇಷ್ಟ. ಸೊ HMT ಮ್ಯೂಸಿಯಮ್ ಒಂದ್ಸಲಿ ವಿಸಿಟ್ ಮಾಡೋಣ ಅಂತ ಹೋಗಿದ್ದೆ. HMT ಮ್ಯೂಸಿಯಮ್ ಇರೋದು ಓನ್ಲಿ BEL ಸರ್ಕಲಲ್ಲಿ. ಬೇರೆ ಕಡೆ ಎಲ್ಲ HMT ವಾಚಸ್ ಕಲೆಕ್ಷನ್ಸ್ ಮತ್ತು ಅದನ್ನು ತೊಗೋಬೋದು. ಬಟ್ ಇಲ್ಲಿ ಮ್ಯೂಸಿಯಮ್ ಇದೆ HMTಯಲ್ಲಿ. ಎಂಟ್ರಿ ಫೀಸ್ ಬಂದು 30 ರೂಪೀಸ್ ಅಷ್ಟೇ, ಜಸ್ಟ್ ಟಿಕೆಟು. ನೋಡಿ ಇಲ್ಲಿ ಎಲ್ಲ ಓಲ್ಡ್ ನಾವು ಇಟ್ಕೊತಿದ್ವಲ್ಲ ಅಲಾರ್ಮ್ ಕ್ಲಾಕ್ಸು ಅವೆಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ಮತ್ತು ಪಾರ್ಟ್ಸ್ ಆಫ್ ದ ವಾಚಸ್ಸು ಮತ್ತು ಡಯಲ್ಸು ಎಲ್ಲದ್ರ ಬಗ್ಗೆ ತುಂಬ ಡೀಟೇಲಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಮ್ಯೂಸಿಯಮಲ್ಲಿ. ಇವಾಗ ಈ HMT ನಮಗೆ ಒಂಥರ ವಿಂಟೇಜ್ ವಾಚ್ ಆಗಿದೆ. ಬಟ್ ಆ ಕಾಲದಲ್ಲಿ ಈ ವಾಚಸ್ ಎಲ್ಲ ಒಂಥರ ನೆಸೆಸಿಟಿ ಆಗಿತ್ತು. ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟ್ರ್ಯಾಪ್ಸ್, ಗೋಲ್ಡನ್ ಸ್ಟ್ರ್ಯಾಪ್ಸು ಎಲ್ಲ ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿದಾರೋ ಇಲ್ಲಿ. ಎಷ್ಟೊಂದು ವಾಚಸ್ ಕಲೆಕ್ಷನ್ಸ್ನ ಇಟ್ಟಿದ್ರು. ಹಾಗೆ ಇದು HMT ಟ್ರ್ಯಾಕ್ಟರು. ಇದಕ್ಕೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಷೀನ್ಸ್, ಟ್ರ್ಯಾಕ್ಟರಲ್ಲಿ ಏನೇನು ಯೂಸ್ ಮಾಡಿದ್ದಾರೆ, ಹೆಂಗೆ ಮಾಡಿದ್ದಾರೆ ಅಂತ. ಆಮೇಲೆ ಇದು ಇವಾಗ ಮತ್ತೆ ವಿಂಟೇಜ್ ಗಂಡ ಬೇರುಂಡ ವಾಚ್ ಫೇಮಸ್ ಆಗ್ತಿದೆಯಲ್ವ, ಅದೇ ಇದು. ಆ್ಯಂಡ್ ಇದು ನೋಡಿ, ಇದು ವಿಂಟೇಜ್ ಸ್ಮಾಲ್ ಡಯಲ್ ವಾಚಸ್ಸು ಎಷ್ಟು ಚೆನ್ನಾಗಿತ್ತು ಮ್ಯೂಸಿಯಮಲ್ಲಿ. ನನಗೆ ಇಲ್ಲಿ ಒಂದು ವಾಚ್ ಇಷ್ಟ ಆಯಿತು. ಬಟ್ ಅದು ಶಾಪಲ್ಲಿ ಕೇಳಿದ್ರೆ ಇಲ್ಲ, ಅದು ಓನ್ಲಿ ಫಾರ್ ಡಿಸ್ಪ್ಲೇ ಅಂತ ಅಂದರು. ಈ ರೂಮ್ ತುಂಬ ಫುಲ್ ವಾಚಸ್ನ ಡಿಸ್ಪ್ಲೇ ಮಾಡಿದ್ದಾರೆ. ಡಿಫ್ರೆಂಟ್ ಟೈಪ್ಸ್ ಆಫ್ ವಾಚಸ್, ಅಂದರೆ ಆ ಜನ್ರೇಷನ್ಗೂ ಬಂದಿರೋ ವಾಚಸ್ನೆಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ಆಮೇಲೆ ನೀವು ಲಾಲ್ಬಾಗಲ್ಲಿ ನೋಡ್ಬೋದು, ಈ HMT ಕ್ಲಾಕ್ ಇರುತ್ತೆ. ಇಷ್ಟೊಂದೆಲ್ಲ ಕಲೆಕ್ಷನ್ಸ್ ನೋಡಾದ್ಮೇಲೆ ನನಗೆ ವಾಚ್ ಪರ್ಚೇಸ್ ಮಾಡದೆ ಇರೋಕ್ಕಾಗಿಲ್ಲ. ಸೊ ನನಗೆ ನನ್ನ ತಂಗಿಗೆ ಅಂತ ವಾಚ್ ಪರ್ಚೇಸ್ ಮಾಡಿದೆ. ಇದೊಂದು ಗಂಡ ಬೇರೆಂಡ, ಇದು ಕನ್ನಡ ನಂಬರ್ಸ್ ಇರುತ್ತಲ್ವ, ಅದೊಂದು ವಾಚ್ ಪರ್ಚೇಸ್ ಮಾಡಿದೆ. ಮತ್ತು ನನ್ನ ತಂಗಿಗೆ ಈ ಥರದ್ದು ಒಂದು ವಾಚ್ ಪರ್ಚೇಸ್ ಮಾಡಿದೆ. ಇಲ್ಲಿ ಕಿಡ್ಸ್ಗೆ ಅಂತ ಪ್ಲೇ ಏರಿಯಾ ಕೂಡ ಇದೆ. ಆಮೇಲೆ ಬ್ಯಾಂಗ್ಳೂರು ಫುಲ್ ಈ ಥರ ಲ್ಯಾವೆಂಡರ್ ಫ್ಲವರ್ಸ್ ಬ್ಲೂಮ್ ಆಗ್ತಿದೆ, ಸಮ್ಮರ್ ಅಲ್ವಾ, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಸಿಟಿ. ಮತ್ತು ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.